ಲೆಕ್ಕ ಮಾಡಿರಿ, ಅಷ್ಟು ಕೊಡ್ರಿ ನಮಗೆ, ಅಷ್ಟು ಕೊಡ್ರಿ ತಕರಾರ ಇಲ್ಲ ಅಂಥೇಳಿ ಸಿದ್ದರಾಮಯ್ಯರ ಒಂದು ವಾದ. ಆ ವಾದದಲ್ಲಿ ಸತ್ಯನೋದು ಇಲ್ಲ ಅಂತಲ್ಲ. ಈ ತೆರಿಗೆ ಹಂಚಿಕೆಯಲ್ಲಿ ಈ ರೀತಿ ಅಸಮಾನತೆ ಇರೋದ್ರಿಂದಾಗ ನಮ್ಮ ರಾಜ್ಯದ ಬೆಳವಣಿಗೆ ಆಗ್ತಾಯಿಲ್ಲ ಅನ್ನೋದು ಎಲ್ಲ ಭಾಳಷ್ಟು ರಾಜ್ಯಗಳ ಅಭಿಪ್ರಾಯ. ಅದರಲ್ಲೂ ಮಹಾರಾಷ್ಟ್ರ ಸಹಿತ ನೋಡ್ರಿ ದೊಡ್ಡ ಬಂದೇ ನಂಬರ್ ಅದು ಮೋಸ್ಟ್ಲಿ ವರ್ಷಕ್ಕೆ ಒಂದು 8-10 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಕೊಡುತ್ತದೆ. ನಮಗಿದು ಡಬಲ್ ಅದ. ಅದರಲ್ಲೂ ಮುಂಬೈ ವ್ಯಾಪಾರ ಕೇಂದ್ರ ಅದು, ಅವ್ರಿಗೆ ಎಷ್ಟು ಕೊಡ್ತಾರೆ ರೀ? ಮಹಾರಾಷ್ಟ್ರಕ್ಕೆ 10,930 ಕೋಟಿ ರೂಪಾಯಿ. ಅದು BJP ಸರ್ಕಾರ ಬಂದದ, ಒಂದಿಷ್ಟು ಅಡ್ಡಿ ಇಲ್ಲ, ನಾವು ಮುಂದೆ ಹೆಚ್ಚು ಮಾಡ್ಬೋದು, ಏನೂ ಇರಲಿ. ಆದರೆ ಕರ್ನಾಟಕದ ಬಗ್ಗೆ ಬಂದಾಗ ಮಾತ್ರ 50 ರಿಂದ 60 ಲಕ್ಷ ಕೋಟಿ. ಇನ್ನೂ ಚುನಾವಣೆ 27ರಾಗ ಅಲ್ಲಿ ತನಕ ಇನ್ನು ಹಿಂಗಿದೆ ರೀತಿ ಹೋಗೋದು ಅನ್ನೋದು ಕಾಂಗ್ರೆಸ್ಸಿಗರ ವಾದ ಅಥವಾ ಸಿದ್ದರಾಮಯ್ಯರ ವಾದ. ಅದೇನೋ ಆಗಲಿ, ಈ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಈ ಒಂದು ಅನ್ಯಾಯ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸಿದ್ದರಾಮಯ್ಯರ ಮಾತು ಹೌದಪ್ಪ ಸರಿ ಅದ ಇದು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಪರಿಹಾರ ಏನಿದಕ್ಕೆ? ಈಗ ಮತ್ತೆ ಸ್ಟ್ರೈಕ್ ಶುರು ಆಗ್ತದೆ, ಮತ್ತು ಸಿದ್ದರಾಮಯ್ಯರು ಕೊಡಿವಿ ಹೇಳ್ತಾರೆ, ಮತ್ತು ಬೇಡಿಕೆ ಹೇಳ್ತಾರೆ, ಮತ್ತು ಹಂಗೆ ಮುಂದೆ ಹೋಗ್ತದೆ ರೀ. ಮತ್ತು ಈಗಾಗಲೇ ಗೊತ್ತದ ರೈತರ ಬೇಡಿಕೆಯನ್ನು ನಿರಂತರವಾಗಿ ದೆಹಲಿ ಏರಿಕೆ ಇದ್ದರು. 750 ಹೆಚ್ಚು ಜನ ರೈತರು ತಿಳ್ಕೊಂಡ್ರು. ಅವ್ರ ಬೇಡಿಕೆ ಎಲ್ಲಿದೆ? ಅಲ್ಲದ MSP ಆಗಲಿಲ್ಲ, ಮತ್ತೊಂದು ಆಗಲಿಲ್ಲ. ನಮ್ಮ ಸಿದ್ದರಾಮಯ್ಯರ ಪರಿಸ್ಥಿತಿ ಅಷ್ಟಾಗೋದು. ಕೇಂದ್ರದಿಂದ ಕಿವುಡಾಗಿಬಿಟ್ಟದ. ಮತ್ತು ಈಗಂತೆ ಅವ್ರಿಗೆ 2 ರಾಜ್ಯಗಳು ಮುಖ್ಯ, ಬಿಹಾರ ಮತ್ತು ಆಂಧ್ರ ಪ್ರದೇಶ. ಯಾಕಂದ್ರೆ ಅವ್ರು ಊರುಗಳಿದ್ದಾರೆ ಅಲ್ಲಿಯ ಚೀಫ್ ಮಿನಿಸ್ಟರ್ಗಳು. ಅದಕ್ಕೆ ಅವ್ರ ಬಗ್ಗೆ ಒಂದಿಷ್ಟು ಕಾಳಜಿ ಮಾಡ್ತಾರೆ. ಉಳಿದವ್ರ ಬಗ್ಗೆ ಒಂದಿಷ್ಟು ನೋಡಿ ಕೊಡು ಅಂತ ಹೋಗ್ತಾವೆ. ಹೀಗಾಗಿ ಮತ್ತೊಮ್ಮೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಸಿದ್ದರಾಮಯ್ಯ ಇಷ್ಟರಲ್ಲಿ ಘೋಷಣೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ಕಣ್ಣಿಗೆ ಕಾಣ್ತಾ ಇದೆ ಇದು ಸತ್ಯ. ಏನೋ ಆಗಲಿ, ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ನಿಲ್ಲಲಿ. ಮತ್ತು ಎಲ್ಲ ರಾಜ್ಯಗಳಿಗೂ ಅವ್ರು 40% ಅವ್ರದ್ದು ಎಷ್ಟಿರ್ತದೆ ತೆರಿಗೆ, ಅದ್ರ 40% ಕೊಡುವಂಥ ಒಂದು ನಿರ್ಧಾರ ಈ ಮುಂಬರುವ ಈ ಒಂದು 16ನೇ ಹಣಕಾಸು ಆಯೋಗದಲ್ಲಿ ಆಗಲಿ ಅನ್ನೋದು ಒತ್ತಡ ಸಿದ್ದರಾಮಯ್ಯರದು ಮತ್ತು ಇನ್ನುಳಿದ ದಕ್ಷಿಣದ ರಾಜ್ಯಗಳು. ಇದಕ್ಕೆ ಸ್ಪಂದಿಸ್ಬೋದಾ ನಮ್ಮ ಮೋದಿಯವರು? ನೋಡೋಣ ಕೇಂದ್ರ ಸರ್ಕಾರ ಏನು ಮಾಡ್ತಾರೆ, ನೀತಿ ಆಯೋಗ ಏನು ಮಾಡ್ತದೋ. ಯಾಕೆ ನೀತಿ ಆಯೋಗದ ಕೈಯಿಲ್ಲದ ಇದೆಲ್ಲ ಮತ್ತು ಕರ್ನಾಟಕ ನ್ಯಾಯ ಆಗ್ತದನಾ? ಸಿದ್ದರಾಮಯ್ಯ ಕೇಳೋ ಪ್ರಶ್ನೆ ಇದು. ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.